ಎಲ್ಲ ಮುಸ್ಲಿಂ ನಮ್ಮ ಎಲ್ಲ ಆತ್ಮೀಯರು ಮಿತ್ರರು ಇವತ್ತು ಅವರೆಲ್ಲ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಒಂದು ಜೋರದ ಚಪ್ಪಲಿ ತಟ್ಟುವ ಮೂಲಕ ಅವರನ್ನು ನಮ್ಮ ಗ್ರೇಸ್ ಮಿನಿಸ್ಟ್ರಿ ಸಂಸ್ಥೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತೇನೆ. ಇವತ್ತು ನಮ್ಮ ಮದ್ರಸಾದ ನಮ್ಮ ಮುಖ್ಯ ಅಧ್ಯಕ್ಷರಾಗಿರತಕ್ಕಂಥ ದಾವೂದ್ ಅವರು ದಯವಿಟ್ಟು ನಿಮ್ಮನ್ನು ಆತ್ಮೀಯವಾಗಿ ಮುಂದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಆ ಮದ್ರಸಾದ ಸೆಕ್ರೆಟರಿ ಆಗಿರತಕ್ಕಂಥ ಅಬ್ದುಲ್ ರಹೀಮಾನ್ ಅವರಿಗೆ ಕೂಡ ಜೋರಾದ ಚಪ್ಪಳೆ ತಟ್ಟುವ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ತೇನೆ. ನಮ್ಮ ಮದ್ರಸಾದ ಟ್ರೆಜರರ್ ಆಗಿ ಮನ್ಸೂರ್ ಅವರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತೇನೆ. ಜೋರಾದ ಚಪ್ಪಳೆ ತಟ್ಟೋಣ ಅವರಿಗೆ. ಇವತ್ತು ನಿಜಕ್ಕೂ ನಾವು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು. ಮದ್ರಾಸ ಕಟ್ತಾ ಇದ್ದಾರೆ, ಅದು ಅರ್ಧದಲ್ಲಿ ನಿಂತಿದ್ರು ಕೂಡ ಅವರೆಲ್ಲ ಅದು ತಮ್ಮದೇ ಸ್ವಂತ ಮನೆಯ ರೀತಿಯಲ್ಲಿ ಹೋಗಿ ಪ್ರತಿಯೊಂದು ಕಡೆ ಅದರ ಬಗ್ಗೆ ಪ್ರಚಾರ ಮಾಡಿ ಅದಕ್ಕೆ ಏನು ಸಹಾಯಧನ ಬೇಕು ಅದನ್ನೆಲ್ಲ ಅವರು ಕಲೆಕ್ಟ್ ಮಾಡಿ ದೇವರ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಿಜಕ್ಕೂ ಆ ಕಟ್ಟಡದ ನಿರ್ಮಾಣಕ್ಕೆ ನಮ್ಮದು ಒಂದು ಚಿಕ್ಕ ಅಳಿಲು ಸೇವೆಯನ್ನು ಭಾವಿಸ್ತಾ ಇದ್ದೇವೆ. ಇವತ್ತು ನಮ್ಮ ಗ್ರೇಸ್ ಮಿನಿಸ್ಟ್ರಿಯ ಪ್ರೆಸಿಡೆಂಟ್ ಆಗಿರತಕ್ಕಂಥ ಬ್ರದರ್ ಆಂಡ್ರೂ ರಿಚರ್ಡ್ ಅವರಿಗೆ ಒಪ್ಪಿಸಿಕೊಡ್ತೇನೆ. ಅವರೊಂದು 2 ಮಾತುಗಳನ್ನು ಮಾತಾಡ್ತಾರೆ. ಎಲ್ಲರಿಗೆ ವಂದನೆ, ನಮನ. ಇವತ್ತು ನಮ್ಮ ಮಧ್ಯದಲ್ಲಿ ಒಳಚಿಲಿನ ಮದ್ರಾಸ ಸಂಸ್ಥೆಯ ಮತ್ತು ಮಸೀದಿಯ ಭಕ್ತರು ಹಾಗೂ ಮೌಲಾನಾ ಸಾಬ್ಗಳು ಮತ್ತು ಟ್ರಸ್ಟಿನ ದಾವೂದ್ ಮತ್ತು ಸೆಕ್ರೆಟರಿ ಮತ್ತು ಟ್ರೆಜರರ್ಗಳು ಇವರೆಲ್ಲರೂ ಕೂಡ ವೇದಿಕೆ ಮೇಲಿರೋದು ತುಂಬ ಸಂತೋಷ. ಕುರಾನಿನ ಅಲ್ ಬಖಾರ ಅನ್ನುವಂಥ ಅಧ್ಯಾಯದ 2ನೇ ಅಧ್ಯಾಯದ 261ನೇ ವಚನದಲ್ಲಿ ಈ ಒಂದು ಉಲ್ಲೇಖ ಇದೆ. ಅಲ್ಲಾವಿನ ಮಾರ್ಗದಲ್ಲಿ ತಮ್ಮ ಆಸ್ತಿಯನ್ನು ಖರ್ಚು ಮಾಡುವವರ ಉದಾಹರಣೆಯು ಒಂದು ಬೀಜದಂತೆ ಇದೆ. ಅದು 7 ತೆನೆಗಳನ್ನು ಬೆಳೆಸುತ್ತದೆ. ಪ್ರತಿಯೊಂದು ತೆನೆಯಲ್ಲಿ 100,000 ಕಾಳುಗಳಾಗಿರುತ್ತವೆ. ಅಲ್ಲಾಹನು ತಾನು ಇಚ್ಛಿಸುವವರಿಗೆ ಪ್ರತಿಫಲವನ್ನು ಕೊಟ್ಟು ಅವರನ್ನು ಹೆಚ್ಚಿಸುತ್ತಾನೆ. ಅಲ್ಲಾವಿನ ಅಪಾರ ಕೃಪೆ ಆ ಕುಟುಂಬದ ಮೇಲೆ ಇರುತ್ತೆ. ಸಂತೋಷ. ಇನ್ನೊಂದು ಕಡೆ ಕುರಾನ್ ಅಧ್ಯಾಯದ ಅಲ್ ಇಮ್ರಾನ್ ಅನ್ನುವಂಥ 3ನೇ ಅಧ್ಯಾಯದ 92ನೇ ವಚನದಲ್ಲಿ ಹೇಳುತ್ತೆ, ನೀವು ಪ್ರೀತಿಸುವ ವಸ್ತುಗಳಿಂದ ದಾನ ಮಾಡುವವರೆಗೂ ನಿಜವಾದ ನೀತಿಯನ್ನು ಹೊಂದಲು ಸಾಧ್ಯವಿಲ್ಲ. ನೀವು ಏನನ್ನೇ ದಾನ ಮಾಡಿದರೂ ಕೂಡ ಅದರ ಬಗ್ಗೆ ಅಲ್ಲ ಸಂಪೂರ್ಣವಾಗಿ ತಿಳಿದಿದ್ದಾನೆ ಅಂತ ದೇವರಿಗೆ ಸ್ತೋತ್ರ. ಇದು 2 ವಚನ ಬೈಬಲಲ್ಲೂ ಕೂಡ ಇದೆ. ದಾನ ಧರ್ಮಗಳನ್ನ ಮಾಡೋದನ್ನು ಮರೆಯಬೇಡಿ, ಇದು ದೇವರಿಗೆ ಭಗವಂತನಿಗೆ ಅಲ್ಲಾಗೆ ಇಷ್ಟವಾದ ಯಜ್ಞಗಳು ಅಂತ ಹೇಳಿ ಇವತ್ತು ಈ ಕುರಾನ್ನ ಅಡಿಯಲ್ಲಿ ನಾನು ವಿಶ್ವಾಸ ಇಡ್ತೇನೆ. ನಾವಿಬ್ಬರು ಸಹೋದರರೇ, ಒಂದೇ ಕುಟುಂಬದವರು. ನೀವು ಇಬ್ರಾಹಿಂ ಅಂತೀರಾ, ನಾನು ಅಬ್ರಾಹಂ ಅಂತ ಹೇಳ್ತೇವೆ. ನೀವು ಇಸ್ಮಾಯಿಲ್ ಅಂತೀರಾ, ನಾವು ಇಸಾಯಿಕ್ ಅಂತ ಹೇಳ್ತೇವೆ. ದೇವ್ ನಮಗೆ ಸ್ತೋತ್ರ. ಇವತ್ತು ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಈ ಒಂದು ದಾನವನ್ನು ನಾವು ಕೊಡೋದಕ್ಕೆ ನಮ್ಮ ಟ್ರಸ್ಟಲ್ಲಿ ನಿರ್ಧಾರ ಮಾಡಿದ್ವಿ. ಕಳೆದ 2 ವಾರದ ಮುಂಚೆ ನಮ್ಮ ಅಧ್ಯಕ್ಷರು ಮಾನ್ಯ ಸೆಕ್ರೆಟರಿ ಮತ್ತು ಟ್ರೆಜರರ್ ಬಂದು ರಿಕ್ವೆಸ್ಟ್ ಮಾಡಿದ್ರು, ಫಾದರ್ ಇದಕ್ಕೇನಾದರೂ ಒಂದು ಸಹಾಯ ಆಗುತ್ತಾ? ಖಂಡಿತ ನಾವು ಮಾಡೋಣ, ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೀವಿ. ದೊಡ್ಡ ಸಹಾಯ ಇಲ್ಲ, ಅಟ್ಲೀಸ್ಟು ಒಂದು ಅಳಿಲು ಸೇವೆ ಅದು ನಿಮ್ಗೆ ಮಾಡ್ತೀವಿ ಅಂತೇಳಿ ನಾವೊಂದು ಮಾತು ಕೊಟ್ವಿ. ಆ ಮಾತಿನ ಪ್ರಕಾರ ಇವತ್ತು ಈ ಒಂದು ಮದ್ರಾಸ ಶಾಲೆಗೆ 50,000 ರೂಪಾಯಿ ನಗದನ್ನು ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಕೊಡೋಕ್ಕೆ ನಾವು ಮನಸ್ಸು ಮಾಡಿದ್ದೇವೆ. ದೇವರು ಆ ಭಗವಂತ ನೋಡಿ, ಅವರು ನಾವು ನೋಡ್ತೇವೆ, ನಾವು ಎದೊಳಕ್ಕೆ ಮುಂಚೆ ಅವ್ರು ಎದ್ದಿರ್ತಾರೆ. ನಾವು 7 ಗಂಟೆಗೆ ಎದ್ದಿರ್ತೀವಿ, ಅವ್ರು 5:15 ಇಲ್ಲ 4:15 ಎದ್ದಿರ್ತಾರೆ. ಅಲ್ಲ ಅಂತ ಹೇಳಿ ಕರೀತಾರೆ. ಯಾಕೆ ಕರೀತಾರೆ? ಅಲ್ಲ ಅಂತ ಹೇಳೋರಿಗೆ ದೇವರು ಯಾವುದು ಇಲ್ಲ ಅಂತ ಹೇಳ್ತಾರೆ. ಯಾವುದು ಆಶೀರ್ವಾದ ನಿನಗೆ ಇಲ್ಲವೇ ಇಲ್ಲ, ಎಲ್ಲ ನಿನಗೆ ಆ ಸಮೃದ್ಧಿ ಕೊಡ್ತಾನೆ. ಇವತ್ತು ನಮ್ಮ ಭಾರತದ ಸಾವಿರಾರು ಮಕ್ಕಳು, ಲಕ್ಷಗಟ್ಟಲೆ ಮಕ್ಕಳು GCC ಕಂಟ್ರಿಗಳಿಗೆ ಹೋಗ್ತಾರೆ. ಅಲ್ಲಿರೋ ದೊರೆಗಳನ್ನ ನೋಡ್ತೇವೆ. ದುಬೈಗೆ ಹೋಗಿದ್ದೇನೆ, ಬ್ಯಾರಿನ್ಗೆ ಹೋಗಿದ್ದೇನೆ, ದೋಹಾ ಕತ್ತರ್ಗೆ ಹೋಗಿದ್ದೇನೆ, GCC ಕಂಟ್ರಿ ಎಲ್ಲ ಕಡೆ ಹೋಗಿ ಬಂದ್ಬಿಟ್ಟಿದ್ದೀನಿ ನಾನು. ಆದರೆ ಅಲ್ಲಿ ನಾನು ನೋಡುವಂಥ ಒಂದೇ ಒಂದು ಭಕ್ತಿ ಮಾರ್ಗ ನೋಡೋದಾದರೆ, ಆ ಒಂದು ಪ್ರಾರ್ಥನೆ ಅಂತ ಬಂದಾಗ ಎಂಥ ದೊಡ್ಡ ಕಾರಲ್ಲಿ ಹೋದರೂ ಕೂಡ ಕಾರ್ ಅಲ್ಲೇ ಸ್ಟಾಪ್ ಮಾಡಿ ಆ ಮಸೀದಿಗೆ ಪರವಾಗಿ ನಿಂತ್ಕೊಂಡು ಅವ್ರು ಮೊಣಕಾಲು ಹಾಕಿ ಅಲ್ಲಾಹ್ಗೆ ಅವರು ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಆ ದೇಶಗಳಲ್ಲಿ ಇವತ್ತರೆಗೂ ಊಟಕ್ಕೆ ಕಮ್ಮಿ ಇಲ್ಲ, ವಸ್ತುಗಳಿಗೆ ಕಮ್ಮಿ ಇಲ್ಲ, ಆರೋಗ್ಯಕ್ಕೆ ಕಮ್ಮಿ ಇಲ್ಲ. ಇಲ್ಲಿರೋ ನಾವು ಅಲ್ಲೋಗಿ ಕೆಲಸ ಮಾಡಿ ಬರ್ತಿದ್ದೀವಿ ನೋಡಿ. ಅಂಥ ದೊರೆಗಳು ಕೂಡ ದೇವರಲ್ಲಿ ಭಾಳ ಭಕ್ತಿಯಾಗಿ ಇದ್ದಿದ್ದಾರೆ. ತುಂಬ ಬಡತನದಲ್ಲಿದ್ದ ದುಬಾಯಲ್ಲಿ ನಾವು ನೋಡ್ತೇವೆ. ಸುಮಾರು 40-50 ವರ್ಷಗಳ ಹಿಂದೆ ದುಬೈಲಿ ಬಹಳ ಕಡು ಬಡತನ. ದುಬೈಲಿರೋರು ಭಾರತ ದೇಶಕ್ಕೆ ಬರ್ತಾಯಿದ್ರು. ಆಗ ಒಂದು ಅಮೇರಿಕನ್ನವ್ರು ಯಾರೊಬ್ಬರು ಸೈಂಟಿಸ್ಟು ಅವ್ರನ್ನ ಅಲ್ಲಿ ಕರೆದಿದ್ರು. ಅಲ್ಲಿ ಕೆಲಸ ಮಾಡೋರು ಬೆಳಗ್ಗೆ ಟೀ ಕುಡಿಬೇಕಾದ್ರೆ 3 ಗಂಟೆ ಜಾವದಲ್ಲಿ ಈ ಒಂಟೆಗಳೆಲ್ಲ ಅಲ್ಲಿ ಹುಲ್ಲು ಮೇಯಬೇಕಾದ್ರೆ ಆ ಒಂಟೆ ಮುಖದಲ್ಲೆಲ್ಲ ಮುಂದ್ಗಡೆ
ಆಯಿಲ್ ಥರ ಇತ್ತಂತೆ. ಇದೇನಿದು ಮುಖದಲ್ಲೆಲ್ಲ ಆಯಿಲ್ ಥರ ಇದೆ ಅಂತೇಳಿ ತಿರ್ಗಾ ಒರೆಸಿ ತಿರ್ಗಾ ಹುಲ್ಲಿಗೆ ಬಿಟ್ರಂತೆ. ತಿರ್ಗಾ ಎಲೆ ಅದ್ರ ಮುಖದ ಮುಂದೆ ಒಂಟೆ ಮುಂದ್ಗಡೆ ಆ ಆಯಿಲ್ ಥರ ಇರೋದು ನೋಡ್ಬಿಟ್ಟು ಕೊನೆಗೆ ಅಲ್ಲಿ ಡಿಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂತೆ. ಡಿಗ್ ಮಾಡ್ತಾ 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 ಪೆಟ್ರೋಲು ಡೀಸಲು ಯಥೇಚ್ಛವಾಗಿ ದೇವ್ರವ್ರಿಗೆ ಕೊಟ್ಬಿಟ್ರಂತೆ. ನೋಡಿ, ದೇವ್ರಿಗೆ ನಾವು 5 ಗಂಟೆಗೆ ಎದ್ದೊಳ್ತೀವಿ ಇಲ್ಲೋ, ಆದರೆ ಅವ್ರು ಎದ್ದು ಒಂದು ದಿನಕ್ಕೆ 5 ಸತಿ ನಮಾಜ್ ಮಾಡ್ತಾರೆ, ದೇವ್ರಿಗೆ ದಾನ ಕೊಡ್ತಾರೆ, ರಂಜಾನ್ ಬಂದಾಗ ದಾನ ಕೊಡ್ತಾರೆ. ಈ ದಾನ ಎಲ್ಲ ಏನು ತೋರಿಸುತ್ತೆ? ನಮ್ಮ ಸೌಹಾರ್ದತೆನ ಅವ್ರು ಮೆರೀತಾರೆ. ಆ ಸಮಾಜದಲ್ಲಿ ಆದಷ್ಟು ಮಕ್ಕಳಿಗೆ ಅವ್ರ ಸಹಾಯಗಳು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ನಾವೊಂದು ಅಳಿಲ್ ಸೇವೆ ಆಗಿ ಈ ಒಂದು 50,000 ರೂಪಾಯಿ ನಗದನ್ನು ಅವರ ಮದ್ರಾಸ ಸಂಸ್ಥೆಗೆ ಕೊಡೋಕ್ಕೆ ನಾವು ಬಯಸಿದ್ದೇವೆ. ಗ್ರೇಸ್ ಮಿನಿಸ್ಟ್ರಿ ಟ್ರಸ್ಟಿನ ಸಂಸ್ಥಾಪಕರು ಬ್ರೋ ಆಂಡ್ರೋ ರಿಚರ್ಡ್ ರವರೇ, ಹಾಗೂ ನಮ್ಮ ಒಳಚಿಲ್ಪದು ಜುಮಾ ಮಸೀದಿಯ ಅಧ್ಯಕ್ಷರೇ, ಖಜಾಂಜಿಯವರೇ, ಹಾಗೂ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯಲ್ಲಿ ಹಾಗೂ ನನ್ನ ಮುಂದಿರುವಂಥ ಸಹೋದರ ಸಹೋದರಿಯರೇ, ತಮ್ಮ ಅಮೂಲ್ಯವಾದ ಸಮಯವನ್ನೆಲ್ಲ ಒಂದು ಬದಿಗೊತ್ತಿ ಇಲ್ಲಿ ಬಂದು ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ತಮಗೆಲ್ಲರಿಗೂ ಕೃತಜ್ಞತೆಗಳು. ಅದೇ ರೀತಿ ಬಹಳ ವರ್ಷದಿಂದ ನಾವು ನೋಡುತ್ತಾ ತಿಳಿಯುತ್ತಾ ಬಂದಿರುವಂತಹ ಒಂದು ಸಂಸ್ಥೆ ಗ್ರೇಸ್ ಮಿನಿಸ್ಟ್ರಿ ಟ್ರಸ್ಟಿನವರು, ಅದರ ಸ್ಥಾಪಕರಾದಂಥ ಬ್ರೋ ಆಂಡ್ರೋ ರಿಚರ್ಡ್ ರವರು ಪ್ರತಿಯೊಬ್ಬ ಯಾರು ದೀನ ದಲಿತರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಕೈಲಾಗದೇ ಇದ್ದಾರೆ, ಯಾರು ಸಹಾಯವನ್ನು ಬೇಡಿಕೊಂಡು ಅವರಲ್ಲಿ ಅಪೇಕ್ಷಿಸುತ್ತಾರೆ, ಅವರಿಗೆ ಒಂಚೂರು ಹಿಂಜರಿಯದೆ ಬಹಳ ಸಮಯದಿಂದ ಒಂದು ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿರುತ್ತಾರೆ. ಅದೇ ರೀತಿ ಈಗಾಗಲೇ ನಾವು ನಮ್ಮ ಹತ್ತಿರದ ಅಲ್ಬದ್ರಿಯಾ ಜುಮ್ಮಾ ಮಸೀದಿ ಹತ್ತಿರದಲ್ಲಿ ಒಂದು ಮದ್ರಸಾ ಕಟ್ಟಡವನ್ನು, ಸುಸಜ್ಜಿತ ಮದ್ರಸಾ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ತೊಡಗಿಕೊಂಡಿದ್ದೇವೆ. ಅದು ಒಂದು 3 ವರ್ಷದಿಂದ ನಡೀತಾ ಇದೆ. ಆರ್ಥಿಕವಾಗಿ ಬಹಳ ಹಣದ ಅಡಚಣೆಯಾಗಿದೆ. ಕಾರಣ ನಾವು ಇದೇ ರೀತಿ ಎಲ್ಲರ ಹತ್ರ ದಾನಿಗಳಿಂದ ಸಹಾಯವನ್ನು ಬೇಡುತ್ತಾ ಅಪೇಕ್ಷಿಸ್ತಾ ನಾವು ಅದು ನಿರ್ಮಾಣ ಮಾಡ್ತಾಯಿದ್ದೆ. ಕೆಲವು ಸಂದರ್ಭದಲ್ಲಿ ಸಿಗುವುದಿಲ್ಲ. ಆವಾಗ ನಮಗೆ ನಮ್ಮ ಸದಸ್ಯರಲ್ಲಿ ಒಬ್ಬರಾದಂಥ ಅಬೂಕರ್ ಸಿದ್ದೀಕ್ ಹಾಗೂ ನಮ್ಮ ಖಜಾಂಜಿಯವರು ಇತರೆಲ್ಲ ಸೇರಿ ಹೇಳಿದರು, ನಮ್ಮ ಬ್ರೋ ಆಂಡ್ರೋ ರಿಚರ್ಡ್ ರವರು ಅವರಲ್ಲಿ ಹೋಗುವ, ಅವರಿಗೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಬಹಳ ಯಾವುದನ್ನು ಅವರು ಜಾತಿ ನೋಡೋದಿಲ್ಲ, ಧರ್ಮ ನೋಡೋದಿಲ್ಲ, ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ನಾವು ಒಂದು 20-25 ದಿವಸ ಮೊದಲು ಇಲ್ಲಿ ಬಂದು ಅಪೇಕ್ಷೆಯನ್ನು ನೀಡಿದ್ದೆವು. ಕೂಡಲೇ ಯಾವುದೇ ಹಿಂಜರಿಕೆ ಇಲ್ಲದೆ ಅವರೊಂದು ಮಾತು ಹೇಳಿದರು, ನೋಡುವ, ನಾವು ಟ್ರಸ್ಟ್ನಲ್ಲಿ ಸಮಾಲೋಚನೆ ಮಾಡಿ ನಿಮ್ಮನ್ನು ಕರೀತೇವೆ ಒಂದು ದಿವಸ, ಆವಾಗ ಬನ್ನಿ, ನಾವು ನಿಮಗೆ ಸಹಾಯ ಮಾಡುವ ಅಂತ. ಆ ಮಾತಿನಂತೆ, ಅವರು ಕೊಟ್ಟ ಮಾತಿನಂತೆ ನಮ್ಮನ್ನು ಈ ದಿವಸ ಕರೆದು ಅವರು ನಮಗೆ ಒಂದು ದೊಡ್ಡ ಮೊತ್ತವನ್ನು, ಒಂದು 50,000ದ ಮೊತ್ತವನ್ನು ನಮಗೆ ನೀಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ನಾವು ಬಹಳ ಸಂತೋಷವಾಗಿದ್ದೇವೆ. ಇಲ್ಲಿ ನಾವು ಒಂದು ಯೋಚಿಸಬೇಕಾಗಿದೆ. ಇಲ್ಲಿ ನಾವು ಯಾವ ಕಮಿಟಿಯವರು, ಯಾವ ಧರ್ಮದವರು, ಅದು ಯಾವುದಕ್ಕೆ ಅಂತ ಅವರು ನೋಡುವುದಿಲ್ಲ. ಮಕ್ಕಳ ವಿದ್ಯಾಭ್ಯಾಸವನ್ನು ಕಲಿಯುವಂಥ ಒಂದು ಮದ್ರಸಾ ಕಟ್ಟಡಕ್ಕೆ ಬೇಕಾಗಿ ಅವರು ಯಾವುದೇ ಜಾತಿ ಧರ್ಮವನ್ನು ನೋಡದೆ ಸಹಾಯ ಮಾಡುತ್ತಿರುವುದು. ಅದೇ ರೀತಿ ನಾವು ಯಾವಾಗಲೂ ನಮ್ಮ ಆಟೋ ರಿಕ್ಷಾದ ಡ್ರೈವರ್ನವರು ಹೇಳ್ತಾ ಇರ್ತಾರೆ, ಇಲ್ಲಿ ಬರುವವರೆಲ್ಲ ಅವರ ಹತ್ರ ಪರಸ್ಪರ ಮಾತಾಡ್ತಾ ಇದ್ದಾರೆ, ದೂರದಿಂದ ಬರುವವರೆಲ್ಲ. ನಮ್ಮ ಬ್ರೋ ಆಂಡ್ರೋ ರಿಚರ್ಡ್ ರವರು ಬಹಳ ವಿಶಾಲ ಹೃದಯದವರು. ಯಾರೇ ಬಂದರೂ ಅವರನ್ನು ಹಿಂದೆ ಕಳಿಸುವ ಪ್ರಶ್ನೆ ಇಲ್ಲ. ಅವರಿಗೆ ಏನಾದರೂ ಒಂದು ಸಹಾಯ ಸಹಕಾರ ಅವರು ನೀಡುತ್ತಾರೆ ಎಂಬ ಭರವಸೆ, ಅವರ ಮಾತು ಭಾಳ ನಾವು ಕೇಳಿ ಭಾಳ ಸಂತೋಷವಾಯಿತು. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ನಮ್ಮ ಒಳಚೆಲ್ಪದು, ಅದೇ ರೀತಿ ನಮ್ಮ ಇನ್ನೊಂದು
ದೊಡ್ಡ ಸಹಾಯವನ್ನು ಅವರು ನೀಡಿದ್ದಾರೆ. ನಮ್ಮ ಒಳಚಿಲ್ ರಿಕ್ಷಾ ಪಾರ್ಕಿನ ಹತ್ರ ಅವಾಗಲೇ ಒಂದು ಶೌಚಾಲಯ ನಿರ್ಮಾಣಕ್ಕೆ ಮತ್ತು ಬೇರೆ ಈ ಥರ ಒಂದು ಕೆಲಸ ಕಾರ್ಯಗಳಿಗೆ ಬಹಳ ದೊಡ್ಡ ಕೊರೋನಾ ಅದು ಅದೇ ಹೇಳ್ತಾ ಇದ್ದಾರೆ. ಯಾವಾಗಲೂ ಇವರದೇ ವಿಷಯ ರಿಕ್ಷಾದ ಡ್ರೈವರ್ಸ್ಗಳಿಗೆ ನಮಗೆ, ಅಂದರೆ ಇವರು ರಿಕ್ಷಾ ಡ್ರೈವರ್ಸ್ಗಳೆಲ್ಲ ಇಲ್ಲಿಗೆ ಕಸ್ಟಮರ್ನೆಲ್ಲ ಕರ್ಕೊಂಡು ಬರ್ತಾರಲ್ಲ, ಬರುವಾಗ ಇದೇ ಮಾತು ಅವರು ನಮ್ಮಲ್ಲಿ ಕೊರೋನಾ ಸಂದರ್ಭದಲ್ಲಿ ಬಹಳ ದೊಡ್ಡ ಹೆಲ್ಪ್ ಮಾಡಿದ್ದಾರೆ. ನಾವು ಅದು ಮರೀಲಿಕ್ಕಿಲ್ಲ. ನಮ್ಮ ಇತಿಹಾಸದ ಪುಸ್ತಕದಲ್ಲಿ ಇದು ದಾಖಲೆ ಆಗುವಂಥ ಒಂದು Hallelujah. Praise the Lord. Hallelujah. ಹೌದಾಯ್ತಲ್ಲ. ಆದ್ದರಿಂದ ನಮಗೆಲ್ಲ ನಮ್ಮ ಒಳಚಲ್ ಜುಮಾ ಮಸೀದಿ ಅಧ್ಯಕ್ಷರು, ಸದಸ್ಯರು, ಕಮಿಟಿಯವರು ಹಾಗೂ ನಮ್ಮ ಮದ್ರಸಾ ಮಕ್ಕಳು, ಜಮಾತಿನವರ ಪರವಾಗಿ ನಾವು ಬಹಳ ಸಂತೋಷದಿಂದ, ತುಂಬ ಹೃದಯದಿಂದ ಅವರಿಗೊಂದು ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ. ನಾವು ಸಲ್ಲಿಸ್ತಾ ಅದೇ ರೀತಿ ಅವರಿಗೆ ಇನ್ನೂ ಜಾಸ್ತಿಯಾಗಿ ದೀನದಲಿತರಿಗೆ, ಬಡವರಿಗೆ ಇನ್ನೂ ಬಹಳ ಸಹಾಯ ಹಸ್ತವನ್ನು ನೀಡಲು ಅಲ್ಲಾಹು ಸುಬ್ಹಾನ ತಾಲ ದೇವರು ಅವರಿಗೆ ದೀರ್ಘಾಯುಸ್ಸು, ಆರೋಗ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಇವತ್ತಿನ ಅಲ್ ಬದ್ರಿಯಾ ಜುಮಾ ಮಸೀದಿ ಇದರ ಕಮಿಟಿ ಸದಸ್ಯರು ಹಾಗೂ ಅಧ್ಯಕ್ಷರು, ಸೆಕ್ರೆಟರಿ ಎಲ್ಲರೂ ಬಂದಿದ್ದಾರೆ. ನಮ್ಮ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಇದಕ್ಕೆ ಮುಂಚೆ ತುಂಬ ಸಲ ಅವರ ಮನೆಗೆ ಹೋಗಿದ್ದೇವೆ. ನಾನು ಮತ್ತು ಉಬೈದುಲ್ಲಾ ಮತ್ತು ಕೆಲವರೆಲ್ಲ ಹೋಗಿದ್ದೇವೆ. ಕೊರೋನಾ ಟೈಮಲ್ಲಿ ಹಾಗೆ ನಮಗೆ ಅಕ್ಕಿ ತುಂಬ ಎಷ್ಟು ಅಂತ ಹೇಳಲಿಕ್ಕಿಲ್ಲ, ಅಷ್ಟು ಜನರಿಗೆ ಅವರಿಂದ ಸಹಾಯ ನಮಗೆ ಸಿಕ್ಕಿದೆ. ಅದನ್ನು ಯಾವಾಗಲೂ ಮರೆಯಲಿಕ್ಕಿಲ್ಲ ನಾವು ಯಾವಾಗಲೂ. ಮತ್ತು ಬೇರೆ ಬೇರೆ ಒಂದೆರಡು ವಿಷಯಕ್ಕೆಲ್ಲ, ಒಂದು ಲೈಟ್ ಏನಾದರೂ ಬೇಕಾದರೆ ಅದಕ್ಕೆ ಸಹ ಅವ್ರ ಹತ್ರ ಹೋಗಿ ಕೇಳಿದರೆ ಅದಕ್ಕೆ ಸಹ ನಾನು ಎಂಥ ಸಹಾಯ ಬೇಕು ನೀವು ನನ್ನ ಹತ್ರ ಬರುವಾಗ ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಒಂದು ಮಾರ್ಗದರ್ಶಿಯಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ.